ಇಂಪ್ರೆಷನ್ ನೀಡುತ್ತೆ. ನಾನು ಆವಾಗಲೇ ಹೇಳಿದ ಹಾಗೆ ಫಸ್ಟ್ ಪರ್ಸನಲೈಸ್ ಎನ್ಕರೇಜ್ಮೆಂಟ್ ಮಾಡಿ ಅಂತ ಆಗ್ಲೇ ಹೇಳಿದೆ. ಎರಡನೇದು ಡೆಮಾನ್ಸ್ಟ್ರೇಟ್ ಪಾಸಿಟಿವ್ ಆಟಿಟ್ಯೂಡ್. ಈಗ ಎಲ್ಲರೂ ಹೇಳ್ತಾರೆ ಪಾಸಿಟಿವ್ ಆಗಿರಪ್ಪ, ಪಾಸಿಟಿವ್ ಆಗಿರು ಅಂತ. ಹೆಂಗೆ ಪಾಸಿಟಿವ್ ಆಗಿರಬೇಕು? ನಾನು ಮಾಡೆಲ್ ಆಗಿರಬೇಕು. ನಾನು ಎಲ್ಲೋ ಸೋತೋದೆ ಅಂದರೆ ನಾನು ಮನೇಲಿ ಕುತ್ಕೊಂಡು ಸಂಕಟಪಟ್ಟು ಅಳೋದು ಇನ್ನೊಂದು ಮಾಡೋ ಬದಲು ನಾನು ಎದ್ದು ನಿಂತು ಮುನ್ನಡೆದಾಗ ಮಕ್ಕಳು ಕೂಡ ಅದನ್ನು ಕಲಿತಾರೆ. ಪಾಸಿಟಿವ್ ಆಗಿರೋದನ್ನು ಕಲಿಬೇಕು ಅಂದರೆ ಮಕ್ಕಳು ಚಿಲ್ಡ್ರನ್ ಡೂ ವಾಟ್ ಐ ಡು. ಮನೆಯಲ್ಲಿ ನಾನೇನು ಮಾಡ್ತೀನಿ ಮಕ್ಕಳು ಅದನ್ನೇ ಮಾಡ್ತಾರೆ. ಸೊ ನೀವು ನಿಮ್ಮ ವ್ಯವಹಾರಗಳು ಮಾತುಕತೆಗಳು ಮನೇಲಿ ಹೇಗೆ ಇಟ್ಕೊಳ್ತೀರಾ ಅನ್ನೋದು ತುಂಬ ಮುಖ್ಯ. ಮೂರನೇದು ಮೈಂಡ್ಫುಲ್ ಪ್ರಾಕ್ಟೀಸಸ್. ಎಷ್ಟು ಜನ ನಾವು ಪೋಷಕರು ಬೆಳಗ್ಗೆ ಎದ್ದು ವಾಕ್ ಮಾಡೋದಾಗಲಿ, ಯೋಗಾಸನ ಮಾಡೋದಾಗಲಿ, 5 ನಿಮಿಷ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡಿದಾಗ ಇದು ಎಷ್ಟು ಚೇಂಜಸ್ ತರುತ್ತೆ ಅಂದರೆ, ಸ್ಪೆಷಲಿ ಎಕ್ಸಾಮಿನೇಷನ್ಸಿಗೆ, ಬೋರ್ಡ್ ಎಕ್ಸಾಮಿನೇಷನ್ಸಿಗೂ ಲೈಫ್ ಎಕ್ಸಾಮಿನೇಷನ್ಸ್ಗೂ ಅಲ್ವಾ. ಇವಾಗ ಕಲ್ತಿರೋ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸಸ್ಸು, ಯೋಗ, ಮೆಡಿಟೇಷನ್ನು, ಧ್ಯಾನ, ಇವೆಲ್ಲ ಅವರು ಜೀವನಕ್ಕೆ ಮೌಲ್ಯಗಳಿವೆಲ್ಲ. ನಾವು ಎಕ್ಸಾಮ್ ಅಂತ ಹೇಳಿ ಕಲಿಸ್ತಿದೀವಿ ನಿಜ. ಮೇನ್ ಎಕ್ಸಾಮು ಜೀವನದ ಪರೀಕ್ಷೆ. ಇದನ್ನ ನಾವು ನೋಡ್ಕೋಬೇಕಾಗತ್ತೆ. ಅಷ್ಟೇ ಅಲ್ಲ, ಕ್ರಿಯೇಟ್ ಡಿಸ್ಟ್ರಾಕ್ಷನ್ ಫ್ರೀ ಎನ್ವೈರ್ಮೆಂಟ್. ಈಗ ಅಕ್ಕಪಕ್ಕದವ್ರು ಹೇಗಿರ್ತಾರೆ, ವಾತಾವರಣ ಹೇಗಿದೆ, ಅಲ್ಲಿರೋ ಮಕ್ಕಳು ಇವನು ಎಂಥರ ಜೊತೆ ಬೆರಿತಾ ಇದ್ದಾನೆ, ಅದನ್ನೆಲ್ಲ ನೀವು ಗಮನ ಇಟ್ಕೋಬೇಕು. ಕೆಲವೊಮ್ಮೆ ನಿಮ್ಮ ಮಗ ಒಳ್ಳೆ ಸ್ಕೂಲಲ್ಲಿ ಓದ್ತಾ ಇರ್ತಾನೆ, ಬೇರೆ ಯಾವುದೋ ಒಬ್ಬ ಹುಡುಗನ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ಬೇಡ ಆಗಿರೋದನ್ನೆಲ್ಲ ಕಲಿತಾ ಇರ್ತಾರೆ. ಅದನ್ನೆಲ್ಲ ಅವರು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಪೇರೆಂಟ್ಸು. ಕೊನೆಯದಾಗಿ ಎಕ್ಸಾಮ್ ಅಂತ ಅವರಿಗೆ ಫಿಯರನ್ನು ತುಂಬಬೇಡಿ. ಮಗನೇ ಎಕ್ಸಾಮ್ ಇದೆ, ಚೆನ್ನಾಗಿ ಮಾಡ್ತೀಯಾ ನೀನು, ಗುಡ್ ಲಕ್, ಅಷ್ಟೇ. ಅದಕ್ಕಿಂತ ಜಾಸ್ತಿ ಯಾವುದನ್ನು ನಾವು ಪದೇ ನಾವು ಇದು ಮಾಡಬಾರ್ದು. ಇನ್ನು ಪರೀಕ್ಷೆ ಮುಗಿಸಿ ಬಂದ ಮೇಲೂ ಮತ್ತೆ ಅದನ್ನ ಡೈಸೆಕ್ಟ್ ಮಾಡ್ಲಿಕ್ಕೆ ಪರೀಕ್ಷೆ ಮುಗಿಸಿ ಬಂದ ನಂತರ ಅಲ್ಲೇ ಸ್ಕೂಲಲ್ಲೇನೆ 1ನೇ ಕ್ಲಾಸಿಂದ 9ನೇ ಕ್ಲಾಸ್ ತನಕ ಎಲ್ಲೆಲ್ಲಿ ಮಿಸ್ಟೇಕ್ಸ್ ಆಗಿರುತ್ತೆ ಅದನ್ನ ಮತ್ತೆ ಬರೆಸ್ತಾರೆ, ಟೀಚರ್ಸ್ ಬರೆಸ್ತಾ ಇದ್ದಾಗ ತುಂಬಾ ಜಾಣರಿರೋ ಮಕ್ಕಳು ಕಲಿತಾರೆ ಅದನ್ನ. ಬಟ್ ಬೋರ್ಡ್ ಎಕ್ಸಾಮ್ ಅಂತ ಬಂದಾಗ ಒಂದು ಎಕ್ಸಾಮ್ ಆದ ನಂತರ ಆಚೆ ಬಂದು ದಯವಿಟ್ಟು ಡಿಸ್ಕಸ್ ಮಾಡಬಾರ್ದು. ಆ ಡಿಸ್ಕಷನ್ ಇಂದ ಇನ್ನೂ ಡಿಸ್ಕರೇಜ್ ಆಗ್ತಾರೆ. ಅವರು ನೆಕ್ಸ್ಟ್ ಎಕ್ಸಾಮ್ ಬರೆಯೋದಕ್ಕೆ ಅವರು ಪ್ರಿಪೇರ್ ಆಗೋದೇ ಇಲ್ಲ, ಆಗಕ್ಕೆ ಸಾಧ್ಯನೇ ಇರೋದಿಲ್ಲ. ಸೊ ಡಿಸ್ಕಷನ್ಸ್ ಆಫ್ಟರ್ ದ ಎಕ್ಸಾಮ್ ಶುಡ್ ಬಿ ಅವಾಯ್ಡೆಡ್.